ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕಿತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮ ಮನೆಗೆ ಹೊಟ್ಟಿದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲ್ನ ಮುಗಿಸ್ಕೊಂಡು ನೈಟ್ ಓಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬರ್ತಾರೆ, ಅವ್ರ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ನನ್ನ ತಂಗಿ ಮನೆಗೆ ಸಹ ಹೋಗಬೇಕು. ಸರಿ, ಅವಳನ್ನು ಮಾತಾಡ್ಸ್ಕೊಂಡು ಮಕ್ಕಳನ್ನು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಸಂಡೇ ಇದೆಯಲ್ಲ, ನಾಳೆ ಸಂಜೆ ಮತ್ತೆ ರಿಟರ್ನ್ ನಾನು ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಆಗಿದ್ರೆ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇದು ಮನೆ ದೇವ್ರ ವಾರ ಅಲ್ವಾ, ಅದರಿಂದ ಸಿಂಪಲ್ ಆಗಿ ಮನೇಲೂ ಸಹ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಇನ್ನು ತಾತ ಅಜ್ಜಿಯವ್ರಿಗೂ ಪೂಜೆ ಮಾಡಿದಾಯಿತು, ಇನ್ನು ಅಪ್ಪಂಗೂ ಪೂಜೆ ಮಾಡಿದ್ದೆಲ್ಲ ಆಯಿತು. ನೆಕ್ಸ್ಟ್ ಇನ್ನು ಹೊಸ್ಲಿಗೂ ಕೂಡ ಪೂಜೆ ಮಾಡಿದ್ದೀನಿ. ಹೊಸ್ಲಲ್ಲಿ ಆಲ್ರೆಡಿ ನನ್ನ ಮಕ್ಕಳು ರಂಗೋಲಿನ ಅಡಿಸ್ಬಿಟ್ಟಿದ್ದಾರೆ. ಸರಿ, ಹೊಸ್ಲಲ್ಲಿ ದೀಪ ಹಚ್ತಾ ಇದೆ. ದೀಪ ಹಚ್ಚಿದ್ರೆ ಇವತ್ತು ಮಕ್ಕಳು ಸ್ಯಾಟರ್ಡೆ ಮನೆ ಇದ್ದಾರಲ್ಲ, ಮನೇಲಿ ಇರೋದ್ರಿಂದ ದೀಪನ ಬಂದು ಆರಿಸ್ತಾ ಇದ್ದಾರಂತ. ದೀಪ ಕೂಡ ಹಚ್ಚಿಲ್ಲ ಇವತ್ತು. ಮಕ್ಕಳು ತುಂಬಾ ದೀಪ ಆರಿಸ್ತಾ ಇರ್ತಾರೆ. ಬಾಗ್ಲಲ್ಲಿ ಹಚ್ಚಿದಾಗ ಅಂಚುಕಡ್ಡಿ ತೊಗೊಂಡು ಯಾವಾಗ ಚುಚ್ಚೋದು ಆರಿಸೋದು ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ದೀಪ ಹಚ್ಚಿಲ್ಲ. ಇಲ್ಲಿ ಮಾತ್ರ ದೇವ್ರ ಮುಂದೆ ಮಾತ್ರ ದೀಪ ಹಚ್ಬಿಟ್ಟು ನಾನು ಪೂಜೆನ ಮಾಡಿದ್ದೀನಿ. ಇವಾಗ ಸಂಜೆ ಆಲ್ಮೋಸ್ಟ್ ಇವಾಗ 6 ಗಂಟೆ ಹತ್ರ ಆಗ್ತಾ ಇದೆ ನೋಡಿ. 6 ಗಂಟೆ ಕೂಡ ಆಗ್ತಾ ಇದೆ. ಸೀರಿಯಲ್ ಕೂಡ ಬರ್ತಾ ಇತ್ತು. ಸೀರಿಯಲ್ನ ನೋಡಿಕೊಂಡು ಸರಿ ಇವಾಗ ಕಾಫಿ ಮಾಡೋಣ. ಬನ್ನಿ, ಹಾಗಿದ್ರೆ ಕಿಚನಿಗೆ ಹೋಗೋಣ. ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಸಕ್ಕರೆನೂ ಮತ್ತು ಕಾಫಿ ಪುಡಿನ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಲನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹಾಲು ಕೂಡ ಕಾಯ್ದಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಹಾಲನ್ನ ಕೂಡ ತಗೋತಾ ಇದ್ದೀನಿ. ಸಂಜೆ ಟೈಮು ಕಾಫಿ ಕುಡಿದ್ರೆ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ. ಕಾಫಿ ಕುಡಿದ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನನಗಂತೂ ಸಂಜೆ ಟೈಮ್ ಕಂಪಲ್ಸರಿ ಕಾಫಿ ಇರಲೇಬೇಕು. ಇನ್ನು ಮಕ್ಕಳು ಕೂಡ ಹಾಲು ಮಾಡಬೇಕು. ಇವಾಗ ನನಗೆ ಕಾಫಿ ರೆಡಿಯಾಗಿದೆ. ಮಕ್ಕಳು ಕೂಡ ಇವಾಗ ಹಾಲು ಮಾಡ್ಕೋಬೇಕು. ಈಗ ಸ್ವಲ್ಪ ತಣ್ಣಗಾಗಲಿ. ಮಕ್ಳಿಗೂ ಕೂಡ ಹಾಲು ಕಾಯ್ತಿದೆಯಲ್ಲ, ಸ್ವಲ್ಪ ಬಾದಾಮ್ ಮಿಕ್ಸ್ನ ಹಾಕ್ಕೊಡ್ತೀನಿ ಮಕ್ಕಳಿಗೆ ಹಾಲು ಜೊತೆ. ಸ್ವಲ್ಪ ಕುಡಿಯೋದಿಲ್ಲ, ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಕುಡಿಯೋದಿಲ್ಲ. ನನಗಂತೂ ನನ್ನ ಮಕ್ಕಳಿಗೆ ಹಾಲು ಕುಡಿಸೋದ್ರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಥರ ಆಗುತ್ತೆ. ಕುಡಿಯೋದಿಲ್ಲ, ಹಾಲು ಬೇಡ ಅಂತ ಅಂತಿರ್ತಾರೆ. ಇಬ್ಬರು ಹಾಲು ಕುಡಿಯೋದಿಲ್ಲ. ಇನ್ನು ಕಾಫಿ ಆದರೆ ಕುಡಿತಾರೆ. ಕಾಫಿಗೆ ಸ್ವಲ್ಪ ಅಡಿಕ್ಟ್ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹಾಲನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಸ್ವಲ್ಪ ಬಾದಾಮಿ ಪೌಡರ್ ಮಿಕ್ಸ್ ಮಾಡಿದ್ದೀನಲ್ಲ, ಸ್ವಲ್ಪ ಒಂದು ಸತಿ ಹೀಗೆ ಕಲಾಯಿಸ್ಕೊಬಿಡ್ತೀನಿ. ಇದಕ್ಕೆ ನಾನು ಸಕ್ಕರೆನ ಸ್ವಲ್ಪನೂ ಸಹ ಹಾಕಿಲ್ಲ. ಬಾದಾಮಿ ಪೌಡರೆಲ್ಲ ಇರುತ್ತೆ ಅಲ್ವಾ ಸಕ್ಕರೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಕೊಡ್ತೀನಿ ಮಕ್ಕಳಿಗೆ. ಇದು ಹೋಮ್ ಮೇಡ್ ಏನಲ್ಲ, ನಾನು ಹೋಮ್ ಮೇಡ್ ಕೂಡ ಮಾಡ್ಕೋತೀನಿ ಬಾದಾಮ್ ಮಿಕ್ಸು. ಇದು ರೆಡಿಮೇಡ್ ತಂದಿದ್ದೀನಿ, ಈ ಸತಿ ಮಾಡೋಕ್ಕಾಗಿಲ್ಲ ಮನೇಲಿ ಅಂತ ಹೇಳ್ಬಿಟ್ಟು. ನನಗೆ ಅಮ್ಮನೂ ಸಹ ಮಾಡಿಕೊಡ್ತಾರೆ. ಮನೆಯಲ್ಲೇ ಮಾಡಿಕೊಡ್ತಾರೆ ನನಗೆ. ಅಂದರೆ ಈ ಸತಿ ಮನೆಯಿಂದ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಯಿಂದ ತೊಗೊಬಂದೆ. ಇನ್ನು ಸ್ವಲ್ಪ ದೊಡ್ಡವನಂತೂ ಕಂಪಲ್ಸರಿ ಹಾಲು ಕಾಫಿ ಎರಡೂ ಕುಡಿದಾನೆ. ಆದರೆ ಅವ್ನಿಗೆ ನಾನು ಕಾಫಿ ಕೊಡಿದ್ರೆ ಅವ್ನಿಗೆ ಕಾಫಿ ಕಂಪಲ್ಸರಿ ಬೇಕೇ ಬೇಕು. ಇನ್ನು ಚಿಕ್ಕವನಿಗೆ ಮಾತ್ರ ಸ್ವಲ್ಪ ಕಾಫಿನ ಅವಾಯ್ಡ್ ಮಾಡಿ ಹಾಲನ್ನ ಕೊಡ್ತೀನಿ. ಇವಾಗ ಹಾಲು ಕಾಫಿ ಎಲ್ಲ ರೆಡಿಯಾಗಿದೆ. ಇವಾಗ ಕಾಫಿ ಕುಡಿದ್ಬಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಇನ್ನು ಒಂದು ಬ್ಲೌಸ್ ಕೂಡ ರೆಡಿಯಾಗಿದೆ. ನಿಮಗೆ ತೋರಿಸ್ತೀನಿ ನಾನು ಬ್ಲೌಸ್ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇದು ಬೋಟ್ ನೆಕ್ ಬ್ಲೌಸು, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇಷ್ಟ ತನಕ ಮಾತಾಡಿದ್ದೀನಿ, ಕ್ಯಾಮ್ರಾನೇ ಆನ್ ಮಾಡಿಲ್ಲ. ಸದ್ಯಕ್ಕೆ ಇಷ್ಟೊಂದೆಲ್ಲ ಮಾತಾಡೋದನ್ನ ಅಂತ ಅನ್ನಿಸ್ಬಿಡ್ತು. ಕೋಪನೂ ಬಂದಂಗೆ ಆಯಿತು 1 ಸೆಕೆಂಡು. ಇನ್ನು ನೋಡಿ, ಇದು ಮಧುಬಾಲ ಡಿಸೈನ್ ಅಂತ ಬ್ಲೌಸ್ನ ತೋರಿಸ್ತೀನಲ್ವ. ನಾನು ಇಷ್ಟ ತನಕ ತೋರಿಸ್ದೆ, ಅಂದರೆ ನೋಡಿದ್ರೆ ವಿಡಿಯೋನೇ ಆನ್ ಮಾಡಿಲ್ಲ, ಹಾಗೆ ತೋರಿಸಿದ್ದೀನಿ ಅಂತ ಅನ್ನಿಸ್ತು. ನೋಡಿ, ಇದು ಮಧುಬಾಲ ಡಿಸೈನ್ದು ಟ್ಯಾಗ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಈ ಬ್ಲೌಸ್ದು ಉಕ್ಸ್ ಹಾಕ್ಬೇಕು ನಾನು. ಮಧುಬಾಲ ಬ್ಲೌಸ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಎಲ್ಲ ಭಾಷೆಗಳಲ್ಲೂ ಸಹ ಆ ವಿಡಿಯೋನ ಬ್ಲೌಸ್ನ ಸ್ಟಿಚಿಂಗು ವಿತ್ ಕಟ್ಟಿಂಗ್ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ಇದು ಬೋಟ್ ನೆಕ್ ಬ್ಲೌಸು. ನಿಮ್ಗೆ ಇದ್ರ ಬಗ್ಗೆ ಮಾಹಿತಿನ ನಾನು ನೆಕ್ಸ್ಟ್ ವಿತ್ ಪಿಕ್ಚರ್ ಸಮೇತ ಹಾಕಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀತಿ ನಾನು ಸ್ಟಿಚ್ ಮಾಡಿದೆ ಬೋಟ್ ನೆಕ್ಕಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು. ನೆಕ್ಸ್ಟ್ ಇನ್ನೀ ಬ್ಲೌಸ್ಗೆ ಉಕ್ಸ್ ಹಾಕಬೇಕು. ಇವಾಗ ಸದ್ಯಕ್ಕೆ ಕಾಫಿ ಕುಡಿದ್ಬಿಟ್ಟು ಉಕ್ಸ್ ಹಾಕ್ತೀನಿ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬಂದಮೇಲೆ ಮಕ್ಕಳನ್ನ ಸಹ ರೆಡಿ ಮಾಡಿಕೊಂಡು ಇನ್ನು ನನ್ನ ತಂಗಿ ಮನೆಗೆ ಸಹ ಹೋಗಬೇಕು. ಅಲ್ಲಿ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ.
ಅಲ್ಲಿಂದ ಅಮ್ಮ ಮನೆಗೆ ಹೋಗಬೇಕು. ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ನಿಮ್ಗೆ ಇದೇ ಥರ ವಿಡಿಯೋಸ್ ಬೇಕಂದರೆ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹಾಗಿದ್ರೆ ವಿಡಿಯೋ. ಇನ್ನು ಈ ಬ್ಲೌಸ್ ಬಂದುಬಿಟ್ಟು ಮಧುಬಾಲ ಬ್ಲೌಸ್ ಅಂತ. ಯಾವ ರೀತಿ ರೆಡಿಯಾಗಿದೆ ನೋಡಿ. ಸೈಡಲ್ಲಿ ಬೇಕಾದ್ರೆ ನಾನು ಒಂದು ಪಿಕ್ನ ಅಟ್ಯಾಚ್ ಮಾಡಿರ್ತೀನಿ. ಸರಿ ಅದೇ ರೀತಿ ಬೇಕು ಅಂತ ಹೇಳಿದ್ರು ಕಸ್ಟಮರು. ಸರಿ ಅದನ್ನು ಕೂಡ ಹೊಲಿದು ರೆಡಿ ಮಾಡಿಟ್ಟಿದ್ದೀನಿ. ಅದ್ರ ಪಿಕ್ನ ಕೂಡ ನಾನು ಸೈಡಲ್ಲಿ ಹಾಕ್ತೀನಿ ಯಾವ ರೀತಿ ಏನೇ ಅಂತ. ಇದು ಬೋಟ್ ನೆಕ್ ಮಧುಬಾಲ ಬ್ಲೌಸ್ ಅಂತಲೇ ತುಂಬಾ ಟ್ರೆಂಡಿಂಗಲ್ಲಿದೆ. ಅವರು ಯುಗಾದಿಗೆ ಕೇಳಿದ್ರು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಫ್ರಂಟಲ್ಲಿ ಈ ರೀತಿ ಆಲ್ಮೋಸ್ಟ್ ಮಧುಬಾಲ ಡಿಸೈನ್ ಅಂದರೆ ಇದೇ ರೀತಿ ಬರೋದು. ಇನ್ನು ಬ್ಯಾಕಲ್ಲಿ ಬಾಕ್ಸ್ ನೆಕ್ಕಲ್ಲಿಕ್ಕಿ ಬ್ಲೌಸ್ನ ಕೂಡ ರೆಡಿಯಾಗಿದೆ. ಉಕ್ಸ್ನ ಕೂಡ ಹಾಕ್ಬೇಕು ಇವಾಗ. ಇನ್ನು ಕಾಫಿ ಕೂಡ ಕುಡಿದ್ಬಿಟ್ಟು ಬ್ಲೌಸು ಕೂಡ ಉಕ್ಸೆಲ್ಲ ಹಾಕಿದಾಗಿದೆ ಇವಾಗ. ಇನ್ನು ಓಡಬೇಕಾಗಿತ್ತು ಸ್ವಲ್ಪ. ಅಷ್ಟರಲ್ಲಿ ಪಾಪ ಊಟ ಮಾಡಿಸ್ಕೊಂಬಿಡೋಣ ಅಂತ ಊಟ ಮಾಡ್ಸಕ್ಕಂತ ಈಚೆ ಕರ್ಕೊಂಬಂದಿದ್ದೀನಿ. ಮನೇಲೇ ಇದ್ದರೆ ಫೋನಿಗೆ ಅಡಿಕ್ಟ್ ಆಗಿಬಿಡ್ತಾರೆ, ಫೋನ್ ಕೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಊಟ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಚಂದಮಾಮನೆಲ್ಲ ತೋರಿಸ್ಕೊಂಡು. ಬೇಗ ಬರಬೇಕು ಪಾಪ ನಿನ್ನ ಜಾಣ ಮರಿಯಲ್ಲ. ಇವಾಗ ಬರ್ತೀಯ? ಮಾಮಂಗೆ ಫೋನ್ ಮಾಡಲಾ? ಚೆನ್ನಾಯ್ತಾ? ಯಾಕೆ ಹೇಳಿ ತಿಂತ ಇದ್ದಂತ ಮಾಮ ಹೊಡಿತಾನೆ ಬಂದರೆ. ಹಿಂಗೆ ಬಾ, ಈ ಕಡೆ ಬಾ ಪಾಪು. ಬಾ ಬೇಗ, ಬಾ ಬೇಗ. ಇನ್ನೊಂದ್ಸತಿ ಓಡ್ ಬರಬೇಕು. ಬೇಗ ಬಾ, ಬೇಗ ಬಾ, ಫಾಸ್ಟ್. 1 2. ಗಾಡಿ ಬರ್ತಿದೆ, ಗಾಡಿ ಬರ್ತಿದೆ ಕಂದ. ಊಟ ತಿನ್ಸೋಕ್ಕೆ ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ಈ ರೀತಿ ಹಿಂಗೆಲ್ಲ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು. ಇಲ್ಲ ಫೋನ್ ಕೊಟ್ಟರೆ ತಿಂತಾರೆ, ಇಲ್ಲ ಕೈಗೆ ಫೋನ್ ಕೊಡಬೇಕಾಗುತ್ತೆ. ಫೋನ್ ಕೊಡಲ್ಲ ಅಂತಂದರೆ ಮಕ್ಳ ಜೊತೆ ನಾವು ಮಕ್ಕಳಾಗಿ ಕೂತ್ಕೊಂಡು ಆಟ ಆಡಿಕೊಂಡು ಮಕ್ಳಿಗೂ ಕೂಡ ಊಟ ಮಾಡಿಸ್ಬೇಕು. ಅಂದರೆ ಇನ್ನೂ ಹೋಗೋದು ಲೇಟ್ ಆಗುತ್ತೆ. ಇನ್ನೂ ಒಂದು 1/2 hour 1 hour ಆಗುತ್ತೆ ನಾವು ಹೋಗಿ ತಲುಪಲಿಕ್ಕೆ ನನ್ನ ತಂಗಿ ಮನೆಗೆ. ಲೇಟ್ ಆಗುತ್ತಲ್ಲ, ಅಷ್ಟರಲ್ಲಿ ಸ್ವಲ್ಪ ಊಟ ಮಾಡಿಸ್ಕೊಂಡು ಹೋಗ್ಬೇಡ ನನ್ನ ಮಗನಿಗೆ, ಅವ್ನು ಮಲ್ಕೊಬಿಡ್ತಾನೆ ಅಂತ. ಇಲ್ಲಿ ಮಂಗರಿ ಇನ್ನು ಹಸ್ಬೆಂಡ್ ಕೂಡ ಬಂದು ಮನೆಗೆ. ಸರಿ ರೆಡಿಯಾಗಿ, ಮಳೆ ಬೇರೆ ಬರೋಂಗಾಗ್ಬಿಟ್ಟಿದೆ, ಬೇಗ ಹೋಗೋಣ ಅಂದರು. ಸರಿ ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ 7 ಕಾಲಾಗಿದೆ, ಇವಾಗ ಹೊರಟಿದ್ದೀವಿ. ಹೋಗ್ತಾನೆ ಇಲ್ಲೊಂದು ಅಯ್ಯಂಗಾರ್ ಕೇಕ್ ಪ್ಯಾಲೇಸ್ ಇತ್ತು. ಸರಿ ಇಲ್ಲೇ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತೊಗೊಂಬಿಡೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬೇಕ್ರಿಲೇ ಹೋಗಿ ಇಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ನ ಎಲ್ಲ ತೊಗೊಂಡು ಮತ್ತೆ ಇವಾಗ ರಿಟರ್ನು ನನ್ನ ತಂಗಿ ಮನೆಗೆ ಹೋಗ್ತಾಯಿದ್ದೀವಿ. ಇನ್ನು ಅಂತೂ ಬಂದು ತಲುಪಿದ್ವಿ ನನ್ನ ತಂಗಿ ಮನೆಗೆ. ನಮಗಂತೂ ಅಡ್ರೆಸ್ ಬೇರೆ ಗೊತ್ತಾಗಲಿಲ್ಲ. ಅವರು ಇವಾಗ ರೀಸೆಂಟಾಗಿ ಬೇರೆ ಮನೆ ಬೇರೆ ಚೇಂಜ್ ಮಾಡಿದ್ರು. ಅಡ್ರೆಸ್ ಬೇರೆ ಗೊತ್ತಾಗಿಲ್ಲ. ತುಂಬಾ ಹುಡುಕಿ ಹಂಗೋ ಹಿಂಗೋ ಸರ್ಕಸ್ ಮಾಡಿ 9:30ಗೆ ಮನೆಗೆ ಬಂದು ತಲುಪಿದಾಯಿತು ನಾವು. ಹಾಗೆ ರಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಂ 34. ಅದೇ ಅಮ್ಮ ಆಡ್ಕತ್ತಲ್ಲ ಮಮ್ಮಿನ. ಹೋಯ್ ನಮ್ಮಂಗೆ ಹೋಯ್ ಇನ್ನು ಕಂದ. ಬಂತು ದೇವಸ್ಥಾನ ಹತ್ರ. ದೇವಸ್ಥಾನ ಐತಲ್ಲ ಒಂದು. ಹೋಗಲ್ಲ ದೊಡ್ಡಪ್ಪನ ಹತ್ರ. ಇಲ್ಲಿ ಇಲ್ಲ ಬಾ, ಇಲ್ಲ ಬಾ, ಇಲ್ಲ ಆಯ್ಸು ಆಯ್ಸು ಅಲ್ಲಡಲ್ಲ ಅಮ್ಮ.
ನೀನು ಬಾಯ್ ಮಾಡು ಬಾಯ್ ಗುಡ್ ನೈಟ್ ಮಾಡು ಗುಡ್ ನೈಟ್ ಮಾಡು ಗುಡ್ ನೈಟ್ ಗುಡ್ ನೈಟ್ ಮಾಡು ಗುಡ್ ನೈಟ್ ಅಳು ಒಂದು ಅಳ್ತಾನೆ. ದೇವು ಕಟ್ ಮಾಡಿರೋದು ಐತಲ್ಲ ಇದನ್ನ ಖಾಲಿ ಮಾಡ್ಬೇಕು. ದೇವೇಶ ಯಾಕೆ ಹೇಳ್ತಾ ಇರೋದು? ತಗೋ ಇಲ್ಲ ಇಲ್ವಾ ಮಾಡಬೇಡ ಅದು. ಏಯ್ ಚಿನ್ನು, ದೇವೇಶಂಗೆ ಚೆನ್ನಾಗಿ ಗೊತ್ತಾಯ್ತು. ಹಾಯ್ ಮಾಡ್ತಾವ ದೇವೇಶ. ಏನು ಮಾಡ್ತಿದ್ದೆ ಚಿನ್ನಿ? ಡ್ಯಾನ್ಸ್ ಆಡ್ತೀಯಾ? ಥ್ಯಾಂಕ್ಸ್ ಥ್ಯಾಂಕ್ಸ್ ಕಣಮ್ಮ. ತಿರ್ಗೋ ತಿರ್ಗೋ ಟನ್ನಾಗು. ಕಿರ್ಕೊಂಡು ಒನ್ನೇ ಶಿಲಿ. ಇನ್ನು ಇದು ಬಂದು ಸ್ಲೇಟ್ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಎರೇಸ್ ಮಾಡೋದಕ್ಕಿಂತ ಈ ಥರ ತುಂಬಾ ಇಷ್ಟ ಆಗುತ್ತೆ. ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಏನೋ ಅಂಗಡಿಗಳಲ್ಲಿ ಸಿಗುತ್ತೆ, ನೋಡೋದು ಇಷ್ಟ ಇದ್ದರೆ ತಗೋ ಅಂತಂಗೆ. ನನಗೆ ಕೂಡ ತುಂಬಾ ಇಷ್ಟ ಇದೆ, ನೋಡಿದ್ರೆ ಈ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಎರೇಸ್ ಮಾಡೋ ಅವಶ್ಯಕತೆ ಇರಲ್ಲ. ABCD ಎಲ್ಲ ಬರೀಲಿಕ್ಕೆ ನನ್ನ ಚಿಕ್ಕ ಮಗುಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಕೂಡ ಟ್ರೈ ಮಾಡಿದೆ ಯಾವ ರೀತಿ ಬರುತ್ತೆ ಅಂತ. ನಾನು ಇದು ಪೆನ್ನೇನು ಅಂದ್ಕೊಂಡೆ, ಪೆನ್ನೇನಲ್ಲ. ತುಂಬಾ ಚೆನ್ನಾಗಿತ್ತು ಇದು. ನೀವು ಕೂಡ ಯಾರಾದರೂ ಮಕ್ಕಳಿಗೆ ಇವಾಗ ಕಲಿಸ್ಬೇಕು ಅಂತ ಇರೋ ಮಕ್ಕಳಿಗೆ, ಇಲ್ಲ ಟೈಮ್ ಪಾಸಿಗೆ ಈ ಥರ ತೊಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ನನಗೂ ತುಂಬಾ ಇಷ್ಟ ಆಯಿತು. ನೋಡಿ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಾನಿದು ಬ್ಯಾಟ್ರಿ ಅಂತ ಅಂದ್ಕೊಂಡೆ, ಬ್ಯಾಟ್ರಿದೇನಿಲ್ಲ. ಅದು ತುಂಬಾ ಚೆನ್ನಾಗಿದೆ. ಸೇಮ್ ನಮ್ಮನೆ ಕೂಡ ಬೋಂಡ ಮಾಡ್ತಾರೆ ಅಂತ ವಿಡಿಯೋ ಫೇಸ್ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇರಲ್ಲ ಅಂತ ಅಂದ್ಬಿಟ್ಟು ಅವರು ಇಲ್ಲ ಬೇಡ ಬೇಡ ಅಂತ ಹೇಳ್ತಾಯಿದ್ರು. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ನಾನು. ಇನ್ನು ನನ್ನ ತಂಗಿ ಅಡುಗೆ ಕೂಡ ಮಾಡಿದ್ಲು. ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ಲು, ಅದ್ರ ಜೊತೆ ಬೋಂಡ ಎಲ್ಲ ಮಾಡಿದ್ಲು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ರಿಟರ್ನ್ ನಾವು ಮನೆಗೆ ಹೋಗೋಣ ಅಂತ ಇವಾಗ ಓಡ್ತಾ ಇದ್ವಿ. ಆಲ್ಮೋಸ್ಟ್ ಇವಾಗ 11 ಗಂಟೆ ಆಗಿದೆ. ಇವಾಗ ಅಮ್ಮ ಮನೆಗೆ ಕೂಡ ಹೋಗ್ಬೇಕಾಗಿತ್ತು. ಸರಿ ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಅಮ್ಮ ಮನೆಗೆ ಓಟಿದ್ವಿ. ನಾವು ಕೂಡ ಬೋಂಡ ಕೂಡ ತುಂಬ ಚೆನ್ನಾಗಿದ್ದಾರೆ, ಸ್ವಲ್ಪ ಚೆನ್ನಾಗಿ. ಇನ್ನು ತಂಗಿ ಮನೆಯಿಂದ ಅಷ್ಟು ಎಲ್ಲ ಕೊಟ್ಟು ಇವಾಗ ನಾವು ಅಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹೋದ್ಮೇಲೆ ಅಲ್ಲೂ ಸ್ವಲ್ಪ ಮಕ್ಕಳಿಗೆಲ್ಲ ಊಟನ ಮಾಡಿಸ್ಬಿಟ್ಟು ನೈಟ್ ಇವಾಗ ಮಲಗೋಣ ಅಂತ ಮಲ್ಕೋತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಡೇ ಏನೇನು ಆಯಿತು ಅಂತ ತೋರಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.